ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಉಳಿದಿರುವಂತಹ ದೋಸೆ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಅದಕ್ಕೋಸ್ಕರ ಅರ್ಧ ಕಪ್ ದೋಸೆ ಹಿಟ್ಟು, ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹುಡಿ ಹಾಕ್ತಾ ಇದ್ದೀನಿ ನಾನು, 2 ಟೇಬಲ್ ಸ್ಪೂನ್. ಅದೇ ರೀತಿ 1 ಟೇಬಲ್ ಸ್ಪೂನ್ ಹುರಿದಿಟ್ಕೊಂಡಿರುವಂತಹ ಅಕ್ಕಿ ಹುಡಿ ಹಾಕ್ತಾ ಇರೋದು, ರೋಸ್ಟೆಡ್ ರೈಸ್ ಫ್ಲೋರ್ ಹಾಕ್ತಾ ಇರೋದು 1 ಟೇಬಲ್ ಸ್ಪೂನ್. ಆಮೇಲೆ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ, ಹಿಟ್ಟಿಗೆ ಹಾಕಿದ್ರೆ ನೋಡ್ಕೊಂಡು ಹಾಕಿದ್ರೆ ಸಾಕು. ಆಮೇಲೆ ಮೆಲ್ಟ್ ಮಾಡಿರುವಂತಹ ಬಟರ್ ಹಾಕ್ತಾ ಇದ್ದೀನಿ, ಬಿಸಿ ಮಾಡಿರುವಂತಹ ಬೆಣ್ಣೆ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲಾಗಿ. ನೋಡಿ, ಹಿಟ್ಟು ರೆಡಿ ಆಗಿದೆ. ನಾನಿಲ್ಲಿ ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ, ಅದೇ ನೀರಲ್ಲಿ ನಾನಿಲ್ಲಿ ಮಾಡ್ತಾ ಇರೋದು ನೋಡಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ನೋಡಿ, ನಾನಿಲ್ಲೊಂದು ಪೈಪಿಂಗ್ ಬ್ಯಾಗ್ ತಗೊಂಡಿದ್ದೀನಿ. ಅದು ಇಲ್ಲ ಅಂದ್ರೆ ನಿಮಗೆ ನಾರ್ಮಲ್ ಒಂದು ಹಾಲಿನ ಕವರು ಚೆನ್ನಾಗಿ ಕ್ಲೀನ್ ಮಾಡಿ ಉಪಯೋಗಿಸ್ಬೋದು, ಯಾವುದಾದ್ರೂ ಪರವಾಗಿಲ್ಲ. ಅದರ ಒಳಗಡೆ ಈ ರೀತಿ ನಾನು ಹಿಟ್ಟು ತುಂಬಿಸ್ತಾ ಇದ್ದೀನಿ. ಫುಲ್ ಆಗಿ ಈ ರೀತಿ ತುಂಬಿಸ್ಕೊಳ್ಳಿ, ಫುಲ್ ಕವರ್ ಆಗಿ ಬರಬೇಕು ನೋಡಿ. ಅರ್ಧ ಕಪ್ ನಮ್ಮ ದೋಸೆ ಹಿಟ್ಟಿನಲ್ಲಿ ನಮಗೆ ಇಷ್ಟು ಹಿಟ್ಟು ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನ ಫುಲ್ ಆಗಿ ಈ ರೀತಿ ಮಾಡಿಬಿಟ್ಟು ತುದಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಆವಾಗ ಕರೆಕ್ಟ್ ಆಗಿ ಬರುತ್ತೆ. ನಿಮ್ಗೆ ಎಷ್ಟು ದಪ್ಪಕ್ಕೆ ಬೇಕೋ ಆ ರೀತಿ ನೋಡಿಕೊಂಡು ತುದಿ ಸ್ವಲ್ಪ ಕಟ್ ಮಾಡಿಕೊಂಡು, ಸೌಟ್ ಇದೆಯಲ್ವಾ ಅದರ ಮೇಲ್ಗಡೆ ನೋಡಿ ಈ ರೀತಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ರೀತಿ ಮಾಡ್ಬೋದು. ಮೊದಲು ಸೌಟ್ ಈ ರೀತಿ ಮಾಡೋಕ್ಕಿಂತ ಮುಂಚೆ ಬಿಸಿ ಎಣ್ಣೆಯಲ್ಲಿ ಮುಳುಗಿಸಿರ್ಬೇಕು ನೋಡಿ. ಈ ರೀತಿ ಮಾಡಿದ್ರೆ ಆಯ್ತು ನೋಡಿ. ಈ ರೀತಿ ಮಾಡಿಬಿಟ್ರೆ ರೆಡಿ ಆಗುತ್ತೆ. ಇನ್ನು ನಾನಿಲ್ಲಿ ಇಷ್ಟೊತ್ತಿಗೆ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಡಿ ನೋಡಿ. ಎಣ್ಣೆ ಎಲ್ಲ ಬಿಸಿ ಆಗಿದೆ, ಅದರ ಒಳಗಡೆ ನೋಡಿ ಈ ರೀತಿ ಸೌಟ್ ಹಾಕ್ತಾ ಇದ್ದೀನಿ. ಸೌಟ್ ಸ್ವಲ್ಪ ಬಿಸಿ ಆಗಲಿ. ಆಮೇಲೆ ಅದರ ಹಿಂಬದಿಯಲ್ಲಿ ನೋಡಿ ಈ ರೀತಿ ಡಿಸೈನ್ ಮಾಡ್ಕೊಳ್ಳಿ, ಹಿಟ್ಟು ಉಪಯೋಗಿಸ್ಕೊಂಡು ಡಿಸೈನ್ ಮಾಡ್ಕೊಂಡ್ರೆ ಆಯ್ತು. ಈ ರೀತಿ ದೊಡ್ಡಕ್ಕೆ ಅಂದರೆ ಇದರಲ್ಲಿ ಆದರೆ ಸ್ವಲ್ಪ ಸಣ್ಣಕ್ಕೆ ಮಾಡೋದಿಕ್ಕಾಗುತ್ತೆ. ಇನ್ನೊಂದು ಮೆಥಡಲ್ಲೂ ನಾನು ನಿಮಗೆ ತೋರಿಸ್ತೀನಿ. 2 ಮೆಥಡಲ್ಲಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದರಲ್ಲಿ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಮಾಡಿಬಿಟ್ಟು ಇದನ್ನು ಎಣ್ಣೆಗೆ ಬಿಟ್ಟರೆ ಆಯಿತು. ಸ್ವಲ್ಪ ಹೊತ್ತು ಈ ರೀತಿ ಶೇಕ್ ಮಾಡಿಬಿಟ್ರೆ ಅದು ಸಪ್ರೇಟಾಗಿ ಬರುತ್ತೆ. ಬಂದಿಲ್ಲ ಅಂದರೆ ಒಂದು ಸ್ಪೂನ್ ಉಪಯೋಗಿಸ್ಕೊಂಡು ಜಸ್ಟ್ ಬಿಡಿಸ್ಕೊಳ್ಳಿ ನೋಡಿ. ಈ ರೀತಿ ಇದನ್ನು 2 ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ. ಗರಿ ಗರಿಯಾಗಿ ಬರುವ ತನಕ ಇದನ್ನು ಫ್ರೈ ಮಾಡಬೇಕು. 2 ಬದಿ ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಕಲರ್ ಎಲ್ಲ ಚೇಂಜ್ ಆಗಿ ಸಿಕ್ಕಿದೆ. ಕ್ರಿಸ್ಪಿ ಆಗಿರುವಂತಹ ಒಂದು ಸ್ನ್ಯಾಕ್ ಇಲ್ಲಿ ರೆಡಿ ಆಗಿದೆ ನೋಡಿ. ಕರೆಕ್ಟಾಗಿ ಕಲರ್ ಎಲ್ಲ ಚೇಂಜ್ ಆಗಿ ಸಿಕ್ಕಿದೆ ನಮಗೆ, ಸಾಕು. ನಾನು ಇದನ್ನು ತೆಗಿತಾ ಇದ್ದೀನಿ. ಇದನ್ನೊಂದು ಟಿಶ್ಯೂ ಪೇಪರಲ್ಲೇ ಹಾಕ್ಕೊಳ್ಳಿ, ಅವಾಗ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ. ಅದೇ ರೀತಿ ಸೌಟು ಉಪಯೋಗಿಸದೆ ನೇರವಾಗಿ ಎಣ್ಣೆಗೆ ನೋಡಿ ಈ ರೀತಿ ಹಾಕೋಬಹುದು. ಅಂದರೆ ಅದು ಎಣ್ಣೆ ಬಿಸಿ ಬಿಸಿ ಇರುತ್ತೆ, ಕೇರ್ಫುಲ್ ಆಗಿ ಮಾಡಬೇಕು ನೋಡಿ. ಈ ರೀತಿ ಮಾಡಿಬಿಟ್ಟು ನಮಗೆ ಸ್ವಲ್ಪ ದೊಡ್ಡಕ್ಕೆ ಬೇಕಿರೋ ಈ ರೀತಿ ಇದ್ರೆ ಮಾಡ್ಬೋದು ನೋಡಿ. ಈ ರೀತಿ ಬರುತ್ತೆ. ನಿಮ್ಗೆ ಇದರಲ್ಲಿ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡಲ್ಲಿ ಮಾಡ್ಕೊಳ್ಳಿ ನೋಡಿ. ಇದು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ, ಸಾಕು. ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಕೂಡ ಈ ಚಕ್ಕುಲಿ ಥರ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ತರ್ತೀನಿ ನಾನು ನೋಡಿ. ಈ ರೀತಿ ಇರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ನೋಡಿ. ಈ ರೀತಿ ನೀವು ಇದುವರೆಗೆ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಅದೇ ರೀತಿ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.